ಬೆಂಗಳೂರಿನ ಮಾದನಾಯಕನಹಳ್ಳಿಯಲ್ಲಿ ಗ್ಯಾಂಗ್ ರೇಪ್ ಕೇಸ್ನಲ್ಲಿ 6 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. A1 ಮಿಥುನ್ ಹೊರತುಪಡಿಸಿ ಎಲ್ಲ 6 ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ. ಸಂತ್ರಸ್ತೆ ಕೊಟ್ಟ ದೂರಿನಲ್ಲಿ ಕೀಚಕರ ಕರಾಳ ಮುಖವಾಡ ಬಯಲಾಗಿದೆ. ನೆಲಮಂಗಲದಲ್ಲಿ 2 ಮನೆಯಲ್ಲಿ ಮಹಿಳೆ ಕುಟುಂಬ ವಾಸವಾಗಿತ್ತು. ಮೊದಲು ದುರುಳರು ಹಣಕ್ಕಾಗಿ ಬೆದರಿಕೆಯನ್ನು ಹಾಕಿದ್ದಾರೆ. ನೀವು ವೇಶ್ಯಾವಾಟಿಕೆ ಗಾಂಜಾ ಮಾರ್ತಾ ಇದ್ದೀರಾ ಅಂತ ಮಹಿಳೆಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಮೊದಲೇ ರೇಡ್ ಮಾಡೋದಾಗಿ ಸಂತ್ರಸ್ತೆ ಮಗನಿಗೆ ಮಾಹಿತಿಯನ್ನು ನೀಡಿದ್ರು. ಮನೆಗೆ ನುಗ್ಗಿ 1 ಲಕ್ಷ ರೂಪಾಯಿ ಹಣ ಕೊಟ್ರೆ ಬಿಟ್ಟು ಬಿಡ್ತೀವಿ ಅಂತ ಮಹಿಳೆಗೆ ಬೆದರಿಕೆ ಹಾಕಿದ್ದಾರೆ. ಈ ವೇಳೆ ವಿರೋಧ ಮಾಡಿದಾಗ ಸಂತ್ರಸ್ತೆ ಮಗನ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ. ನಂತರ ಮನೆಯಲ್ಲಿದ್ದವರ ಕೈಕಾಲು ಕಟ್ಟಿ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿದ್ದಾರೆ. ಬೆಂಗಳೂರಿನಲ್ಲಿ ಸಿಸಿಬಿ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ 5.5 ಕೋಟಿ ಮೌಲ್ಯದ ಡ್ರಗ್ ಜಪ್ತಿ ಮಾಡಿದ್ದಾರೆ. ಇಬ್ಬರು ವಿದೇಶಿ ಪ್ರಜೆಗಳನ್ನು ಬಂಧಿಸಿದ್ದು 1 ಕೆಜಿ MDMA, 3 ಕೆಜಿ ಹೈಡ್ರೋ ಗಾಂಜಾ ಮತ್ತು 42,000 ನಗದನ್ನು ವಶಕ್ಕೆ ಪಡೆದಿದ್ದಾರೆ. ಇಬ್ಬರು ವಿದೇಶಿ ಪ್ರಜೆಗಳು ಬಿಸಿನೆಸ್ ವೀಸಾ ಪಡೆದು ಡ್ರಗ್ ಪೆಡ್ಲಿಂಗ್ ಅಲ್ಲಿ ತೊಡಗಿದ್ರು. ಯುವ ಸಮೂಹವನ್ನೇ ಟಾರ್ಗೆಟ್ ಮಾಡಿ ಡ್ರಗ್ ಮಾರಾಟವನ್ನು ಮಾಡ್ತಾ ಇದ್ರು. ವಿದೇಶಿ ಕಂಪನಿಗಳ ಬಿಸ್ಕೆಟ್, ಚಾಕೊಲೇಟ್ ಪ್ಯಾಕೆಟ್ಗಳಲ್ಲಿ ಮರೆಮಾಚಿ ಡ್ರಗ್ ಮಾರಾಟವನ್ನು ಮಾಡ್ತಾ ಇದ್ರು ಅಂತ ಗೊತ್ತಾಗಿದೆ. ಬೆಂಗಳೂರಿನಲ್ಲಿ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆಯಾಗಿತ್ತು. ಈಗ ತನಿಖೆ ನಡೆಸ್ತಾ ಇರುವ ಪೊಲೀಸರಿಗೆ ಪ್ರಮುಖ ಸಾಕ್ಷ್ಯ ಸಿಕ್ಕಿದೆ. ಹೆಂಡತಿ ಕೃತಿಕಾ ಕೊಲೆ ಬಳಿಕ ಪತಿ ಮಹೇಂದ್ರ ಚಾಟಿಂಗ್ ಮಾಡ್ತಿದ್ದಂತೆ ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತ ಮೆಸೇಜ್ ಮಾಡಿದ್ದ ಆರೋಪಿ ಮೊಬೈಲ್ ರಿಟ್ರೀವ್ ಸಂದರ್ಭದಲ್ಲಿ ಸಾಕ್ಷ್ಯ ಪತ್ತೆಯಾಗಿದೆ. ಕೃತಿಕಾ ಹತ್ಯೆಗೆ ಪ್ರಮುಖ ಸಾಕ್ಷ್ಯವನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಇನ್ನು ಅನಸ್ತೇಶಿಯಾ ಖರೀದಿ ಮಾಡಿದ ಬಗ್ಗೆ ಕೂಡ ಸಾಕ್ಷ್ಯ ಸಿಕ್ಕಿದೆ. ಇಂಜೆಕ್ಷನ್ ಕೊಟ್ಟಿದ್ದಕ್ಕೆ ಶವದಲ್ಲಿ ಅರವಳಿಕೆ ಅಂಶ ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬಂದಿದೆ. ಮದುವೆಯಾಗುವುದಾಗಿ ನಂಬಿಸಿ ಹಿಂದೂ ಯುವತಿಗೆ ಮೊಹಮ್ಮದ್ ಇಶಾಕ್ ಎಂಬಾತ ಮೋಸ ಮಾಡಿ ಮುಸ್ಲಿಂ ಯುವತಿಯ ಜೊತೆಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾನೆ. ಕರೆ ಮಾಡಿದ್ರೆ ಕೊಲೆ ಮಾಡೋದಾಗಿ ಮೊಹಮ್ಮದ್ ಇಶಾಕ್ ಬೆದರಿಕೆಯನ್ನ ಹಾಕಿದ್ದಾನೆ. ಇನ್ನು ಮೊಹಮ್ಮದ್ ಇಶಾಕ್ ವಿರುದ್ಧ ನೊಂದ ಯುವತಿ ದೂರನ್ನ ನೀಡಿದ್ದಾಳೆ. HSR ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಮೊಹಮ್ಮದ್ ಇಶಾಕ್ ವಿರುದ್ಧ FIR ದಾಖಲಾಗಿದೆ. ಜಾತಿ ಗಣತಿ ವೇಳೆ ತನ್ನ ಹೆಂಡತಿ ಜೊತೆ ಫೋಟೋ ತೆಗೆದಿದ್ದಕ್ಕೆ ಅಧಿಕಾರಿಗಳಿಗೆ ಗಂಡ ಕಪಾಳ ಮೋಕ್ಷ ಮಾಡಿದ್ದಾನೆ. ಬೆಂಗಳೂರಿನ ಆಸ್ಟಿನ್ ಟೌನ್ನಲ್ಲಿ ಮನೆ ಯಜಮಾನ ವಿಕೃತಿಯನ್ನು ಮೆರೆದಿದ್ದಾನೆ. ಅನುಮತಿ ಇಲ್ಲದೆ ಫೋಟೋ ತೆಗೆದಿದೆಯಾ ಅಂತ ಸ್ಟೀಫನ್ ಹಲ್ಲೆ ನಡೆಸಿದ್ದಾನೆ. ಆಸ್ಟಿನ್ ಟೌನ್ ಒಂಟಿಯಾಗಿದ್ದ ಮಹಿಳೆಯ ಬಳಿ ಮಾಹಿತಿ ಸಂಗ್ರಹ ಮಾಡಿ ಮನೆ ಫೋಟೋ ತೆಗೆದು ಅಪ್ಲೋಡ್ ಮಾಡಿ ಸಿಬ್ಬಂದಿ ಹೊರಟಿದ್ರು. ಈ ಸಂದರ್ಭದಲ್ಲಿ ಮನೆಗೆ ಬಂದ ಗಂಡನಿಗೆ ಗಣತಿಯ ಬಗ್ಗೆ ಮಹಿಳೆ ಮಾಹಿತಿಯನ್ನು ನೀಡಿದ್ದಾರೆ. ಮಾಹಿತಿ ಪಡೆದು ನನ್ನ ಫೋಟೋ ಕೂಡ ತೆಗೆದುಕೊಂಡ್ರು ಅಂತ ಹೆಂಡತಿ ಹೇಳಿದ್ದಾರೆ. ಇದರಿಂದ ಸಿಟ್ಟಿಗೆದ್ದ ಸ್ಟೀಫನ್ ಗಣತಿದಾರರನ್ನ ಹುಡುಕಾಡಿ ಹಲ್ಲೆ ನಡೆಸಿದ್ದಾನೆ. ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಸ್ಟೀಫನ್ ವಿರುದ್ಧ FIR ದಾಖಲಾಗಿದೆ. ಭ್ರೂಣಲಿಂಗ ಪತ್ತೆ ಹತ್ಯೆ ಕಾನೂನು ಬಾಹಿರ ಎಂದು ಗೊತ್ತಿದ್ರೂ ಮೈಸೂರಿನಲ್ಲಿ ಹೇಯ ಕೃತ್ಯ ಮುಂದುವರೆದಿದೆ. ಬನ್ನೂರಿನ ಹುನಗನಹಳ್ಳಿ ಐಷಾರಾಮಿ ಬಂಗಲೆಯೊಂದರಲ್ಲಿ ನಡೀತಾ ಇದ್ದ ಭ್ರೂಣ ಹತ್ಯೆ ಜಾಲವನ್ನು ಪತ್ತೆ ಮಾಡಲಾಗಿದೆ. ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ಪ್ರಕರಣವನ್ನು ಬಯಲಿಗೆಳೆದಿದ್ದಾರೆ. ಇನ್ನು ಪ್ರಕರಣ ಸಂಬಂಧ 3 ವಶಕ್ಕೆ ಪಡೆಯಲಾಗಿದೆ. ಬನ್ನೂರಿನ SK ಆಸ್ಪತ್ರೆ ಮಾಲಕಿ ಶ್ಯಾಮಲಾಳಿಂದ ಕೃತ್ಯ ನಡೀತಾ ಇತ್ತು. ತಮ್ಮ ಏಜೆಂಟ್ ಪುಟ್ಟರಾಜು ಮೂಲಕ ದಂಧೆಯನ್ನು ನಡೆಸ್ತಾ ಇದ್ರು. ಬೇರಿಯಾ ಮೂಲದ ಫಲಾನುಭವಿ ಶಿವಕುಮಾರ್, ಮೈಸೂರು ತಾಲೂಕಿನ ಡಿ ಸಾಲುಂಡಿ ಗ್ರಾಮದ ಹರೀಶ್ನನ್ನ ವಶಕ್ಕೆ ಪಡೆಯಲಾಗಿದೆ. ಇನ್ನು ಪೊಲೀಸರು ದಾಳಿ ಮಾಡ್ತಾ ಇದ್ದಂತೆ ಏಜೆಂಟ್ ಪುಟ್ಟರಾಜು ಪರಾರಿಯಾಗಿದ್ದಾನೆ. ಬಂಗಲೆಯ ಮುಂದೆ ಸಿರಿಂಜ್, ಮಾತ್ರೆಗಳು, ಔಷಧಿ ಬಾಟ್ಲಿ ಸೇರಿದಂತೆ ಹಲವು ವಸ್ತುಗಳನ್ನು ಸುಟ್ಟು ಹಾಕಿರೋದು ಪತ್ತೆಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.